ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಶುರು ಮಾಡೋಣ ಬನ್ನಿ. ಹಾಗೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸುಷ್ಮಾ ಚಂದು ವ್ಲಾಗ್ಸ್ ಮಂಡ್ಯ. ಹಾಗೆ ಈ ಒಂದು ವ್ಲಾಗ್ನಲ್ಲಿ ನನ್ನ ಮಕ್ಕಳು ಕ್ಯೂಟ್ ಆಟಗಳು, ಆ ಪಾಂಡ ಕಾರ್ನಲ್ಲಿ ಚಿಕ್ಕೋನ್ಗೆ ಪಾಪ 1 ವೀಕಿಂದ ಹುಷಾರಿರಲಿಲ್ಲ. ಹಾಗೆ ಅವನ ಜೊತೇಲಿ ಸ್ವಲ್ಪ ಆಟ ಮಾಡ್ತಾಯಿದ್ದ ಅಂತೇಳಿ ನನ್ನ ಮಗ ಜೊತೇಲಿ ಕರ್ಕೊಂಡು ಇಬ್ಬರು ಆ ಥರ ಅವನನ್ನು ಹಿಡ್ಕೊಂಡು ಒಳ್ಳೆ ಕೋತಿ ತಿಮ್ಮಕ್ಕ ಕಚ್ಕ ಕೂತ್ಕೊಂಡಂಗೆ ಹಿಡ್ಕೊಂಡು ಕೂತ್ಕೊಂತಾನೆ. ಪಾಪ 1 ವೀಕ್ ಆಯಿತು. ಜ್ವರ ಅದೇನೋ ಗೊತ್ತಿಲ್ಲ, ಈ ಸಲ ತುಂಬ ಬಿಡ್ತಾನೆ ಇರಲಿಲ್ಲ. ಹಾಗೆ ಹಾಸ್ಪಿಟಲ್ಗೆ ಹೋಗಿದ್ವಿ. ನಾವು ತೋರಿಸುವಂಥದ್ದು ಮಂಡ್ಯದಲ್ಲೇ ಡಾಕ್ಟರ್ ವಿನಯ್ ಕ್ಲಿನಿಕ್ ಅಂತ ಹೇಳಿ. ನಾವು ದೊಡ್ಡವನಿಗೂ ಅಷ್ಟೇ, ಚಿಕ್ಕವನಿಗೂ ಅಷ್ಟೇ ಆ ವಿನಯ್ ಸರ್ ಹತ್ರನೇ ನಾವು ಯಾವಾಗಲೂ ತೋರಿಸೋದು. ಅವ್ರಿಗೆ ಚೆನ್ನಾಗಿ ಅಲ್ಲಿ ಡಾಕ್ಟ್ರ್ ಅವರೇ ಅಡ್ಜಸ್ಟ್ ಆಗೋದು. ಹಾಗೆ ಬ್ಲಡ್ ಟೆಸ್ಟ್ಗೆ ಕೊಟ್ಟಿದ್ರು. ನಿಜವಾಗ್ಲೂ ಈ ಥರ ಒಂಥರ ಶಿಕ್ಷೆ ಅನ್ನೋದು ನಮಗೆ ಇರುತ್ತೆ, ಪನಿಷ್ಮೆಂಟ್ ಥರ. ನಿಜವಾಗ್ಲೂ ಅವನಿಗೆ ಬ್ಲಡ್ ಟೆಸ್ಟ್ ಮಾಡೋಷ್ಟರಲ್ಲಿ ಸಾಕಾಗೋಯಿತು. ಕೊನೆಗೆ ಆ್ಯಂಟಿಬಯೋಟಿಕ್ ಒಂದು ಟೆಕ್ಸಿಮೋನೋ ಯಾವುದೋ ಅಂತ ಒಂದು ಮಾತ್ರೆ ಟ್ಯಾಬ್ಲೆಟ್ ಕೊಟ್ಟರು. ಅದನ್ನು ಹಾಕಿದ್ಮೇಲೆ ಅವನಿಗೆ ಜ್ವರ ಬಿಟ್ಟಿದ್ದು. ಸೊ ಆ್ಯಂಟಿಬಯೋಟಿಕ್ ಕೊಟ್ಟಮೇಲೆ ಬ್ಲಡ್ ರಿಪೋರ್ಟ್ ಮಾಡಿಸಿದ್ವಿ. ತುಂಬ ಕಷ್ಟಪಟ್ಟು ಮಾಡಿಸಿದ್ವಿ. ಅದೇ ರಿಪೋರ್ಟು ಸದ್ಯ ಗಾಡ್ ಗ್ರೇಸ್ ನೆಗೆಟಿವ್ ಅಂತ ಬಂತು. ಯಾವುದೇ ಪ್ರಾಬ್ಲಮ್ ಇಲ್ಲದೆ ಈಗ ಹುಷಾರಾಗಿ ಆಟಾಡ್ಕೊಂಡಿದ್ದಾನೆ. ಹಾಗೆ ಇದು ಮತ್ತು ಭೀಮ್ನ ಅಮಾವಾಸ್ಯೆ ವ್ಲಾಗ್. ಇದು ನಮ್ಮ 7ನೇ ವರ್ಷದ ಭೀಮ್ನ ಅಮಾವಾಸ್ಯೆ ಆಚರಿಸ್ತಿರೋದು. ಅಂದರೆ ನನ್ನ ಮದುವೆಯಾಗೂ 7 ವರ್ಷ ಆಯಿತು. ಹಬ್ಬ ಆಚರಿಸೋಕ್ಕೆ ಸ್ಟಾರ್ಟ್ ಮಾಡಿನೂ 7 ವರ್ಷ ಆಯಿತು ಅಂತಲೇ ಹೇಳ್ಬೋದು. ಸೊ ಅದೊಂದು ಒಂಥರ ಹಬ್ಬ ಥರನೇ ಅಂತಲೇ ಹೇಳ್ಬೋದು ನಮಗೆ. ಯಾಕೆ ಅಂತಂದರೆ ವರ್ಷಕ್ಕೊಂದೇ ಅಲ್ಲ ಬರೋದು ಭೀಮ್ನ ಅಮಾವಾಸ್ಯೆ. ಕಾಲು ತೊಳೆದು ಪೂಜೆ ಮಾಡಿ ದಕ್ಷಿಣೆ ಈಸ್ಕೊಳ್ಳೋಕ್ಕೆ. ಹಾಗಾಗಿ ನಾನು ಕೂಡ ಅಷ್ಟೇ, ಅವ್ರಿಗೆ ಸಂಜೆ ಪೂಜೆ ಮಾಡ್ತಿದ್ದೀನಿ. ಅಂದರೆ ಬೆಳಗ್ಗೆ ಎಲ್ಲ ಅವ್ರಿಗೆ ಗದ್ದೆ ಕೆಲಸ, ಹಾಗೆ ಹಸುಗಳಿಗೆ ಮೇವು ತರೋದು. ಆದ್ದರಿಂದ ನಾನು ಸಂಜೆ ನಿಧಾನಕ್ಕೆ ಪೂಜೆನ ಮಾಡ್ತಿದ್ದೀನಿ. ಬೆಳಗ್ಗೆ ಹೊತ್ತು ಅರ್ಜೆಂಟಲ್ಲಿ ಟೆನ್ಷನಲ್ಲಿ ಪೂಜೆ ಮಾಡೋದು ಬೇಡ ಅಂಥೇಳಿ ಆರಾಮಾಗಿ ನಾನು ಕೂಡ ಅಷ್ಟೇ ಸ್ಯಾರಿನ ವೇರ್ ಮಾಡಿದ್ದೆ. ಡ್ರೆಸ್ಸೇ ಹಾಕೊಳ್ಳೋಣ ಅಂತ ಅನ್ನಿಸ್ತಿತ್ತು, ಆದರೆ ಬೇಡ ಸ್ಯಾರಿ ಹಾಕೊಂಡು ಪೂಜೆ ಮಾಡೋಣ. ಪ್ರತಿ ವರ್ಷವೂ ಕೂಡ ನಾನು 1 ವರ್ಷವೂ ಡ್ರೆಸ್ ಹಾಕ್ಕೊಂಡು ಪೂಜೆ ಮಾಡಿಲ್ಲ. ಪ್ರತಿ ವರ್ಷವೂ ಸೀರೆ ಹಾಕ್ಕೊಂಡೇ ಪೂಜೆ ಮಾಡಿರೋದು. ಈವನ್ ನನ್ನ ಬಾಣಂತನ, ನಾನು ಪ್ರೆಗ್ನೆಂಟ್ ಇದ್ದಾಗಲೂ ಕೂಡ ಅಷ್ಟೇ, ಯಾವಾಗಲೂ ನಾನು ಸ್ಯಾರಿ ಹಾಕ್ಕೊಂಡೇ ಪೂಜೆ ಮಾಡೋದು. ಹಾಗೆ ಇದು ಅಂದರೆ ನನ್ನ ಮದುವೆ ಆಗಿದ್ದು 1 ವಾರ ಅಂದರೆ ನಾನು ಇಲ್ಲಿ ಇರಲೇ ಇಲ್ಲ. ಮದುವೆ ಆದಮೇಲೆ ನಾನು 1 ದಿವಸನೂ ಇಲ್ಲಿ ಇರಲೇ ಇರಲಿಲ್ಲ. ಹಾಗಾಗಿ ಆಷಾಢ ಬೇಗ ಬಂತು. ಆಷಾಢ 1 ವೀಕ್ ಅಂತಲೇ ನಮ್ಮ ಮದುವೆ ಸ್ಟಾರ್ಟ್ ಆಗಿದ್ದು. ಹಾಗಾಗಿ ಆಷಾಢ 1 ತಿಂಗಳು ಹಾಗೆ ಭೀಮ್ನ ಅಮಾವಾಸ್ಯೆ ಬಂತು ಅಷ್ಟೇ. ಸೊ ಸಿಂಪಲಾಗಿ ನನಗೆ ತಿಳಿದಿರುವಂಥದ್ದು, ನಾನು ಪ್ರತಿ ವರ್ಷ ಯಾವ ಥರ ಮಾಡ್ಕೊಂಡು ಬರ್ತೀನಿ ಆ ಥರ ಪೂಜೆ ಮಾಡ್ತೀನಿ. ಸೊ ಪೂಜೆಯಲ್ಲಿ ದೀಪಗಳು ಆರತಿ ಮಾಡೋದಕ್ಕೋಸ್ಕರ ದೀಪ ಇಟ್ಕೊಂಡಿರ್ತೀನಿ. ಹಾಗೆ ಧೂಪದ ಗಟ್ಟಿ, ಅರಿಶಿನ, ಕುಂಕುಮ, ಅಕ್ಷತೆ, ಹೂವು, ತುಂಬೆ ಹೂವು ಇದಿಷ್ಟನ್ನು ಇಟ್ಕೊಂಡು ಕರ್ಪೂರ, ಕಾಲಿಗೆ ಫಸ್ಟು ಧೂಪದ ಗಟ್ಟಿನ ಹಚ್ಚಿ ಅರಿಶಿನ ಕುಂಕುಮನ ಇಟ್ಟು ಆಮೇಲೆ ಹೂವು ಮತ್ತು ತುಂಬೆ ಹೂವು. ಈ ಭೀಮ್ನ ಅಮಾವಾಸ್ಯೆಯಲ್ಲಿ ಮೇಯ್ನಾಗಿ ನಾವು ತುಂಬೆ ಹೂವನ್ನ ಗಂಡನ ಪಾದದಲ್ಲಿ ಹಾಕಿಟ್ಟು ಪೂಜೆ ಮಾಡಿ, ಆ ಹೂವನ್ನ ಒಂದೂ ಕೂಡ ಕೆಳಗಡೆ ಬೀಳಿಸ್ದೇನೆ ನಮ್ಮ ತಲೆಗೆ ನಾವು ಮುಡ್ಕೊಳ್ಬೇಕು. ಆ ಥರ ನನಗೂ ಮದುವೆ ಆದಾಗ ಈ ಥರ ಪಾದ ಪೂಜೆ ಮಾಡಿಸ್ತಾರಲ್ಲ, ಹಾಗಾಗಿ ಅಲ್ಲಿ ಹೇಳ್ಕೊಟ್ಟಿದ್ರು. ಅದನ್ನೇ ನೆನಪಿಟ್ಕೊಂಡು ಅದೇ ಥರನೇ ಮಾಡ್ತಿದ್ದೀನಿ. ಈ ವಿಡಿಯೋ ನನ್ನ ಮಗ ಆದಷ್ಟು ಎಷ್ಟೋ ಸ್ವಲ್ಪ ಪರವಾಗಿಲ್ಲ ಬೆಟರಾಗಿ ನನಗೆ ವಿಡಿಯೋ ಮಾಡಿಕೊಟ್ಟಾನೆ. ಚಿಕ್ಕವನು ಸ್ವಲ್ಪ ಹೋಗಿ ಅಳ್ಳಾಡ್ಸೋದು ಮಾಡ್ತಿದ್ದ. ಹಾಗಾಗಿ ಸ್ವಲ್ಪ ವಿಡಿಯೋ ಏರುಪೇರಾಗಿದೆ ಅಷ್ಟೇ. ಅದರ್ವೈಸ್ ಚೆನ್ನಾಗಿ ಬಂದಿದೆ. ನನಗಿಂತ ನನ್ನ ಮಗನಿಗೆ ಒಂಥರ, ಅಮ್ಮ ಏನಮ್ಮ ಹಬ್ಬ ಮಾಡ್ತಿದ್ಯಾ, ಅಪ್ಪನ ಕಾಲಿಗೆ ಪೂಜೆ ಮಾಡಿ ಅಂತೆಲ್ಲ ಕೇಳ್ತಾ ಇದ್ದ. ಯಾಕಮ್ಮ ನೀನು ದಿನ ಮಾಡಲ್ಲ, ಇವತ್ತು ಮಾತ್ರ ಯಾಕೆ ಮಾಡ್ತೀಯ ಅಂತೆಲ್ಲ ಕೇಳ್ತಾ ಇದ್ದ. ಅವನಿಗೆ ಆಗ ಸುಮ್ಮನೆ ಹೇಳ್ತಾರೆ, ಅವ್ರಪ್ಪ ಎಗಿಸ್ತಾಯಿದ್ರು, ದುಡ್ಡು ಇಸ್ಕೊಳಕ್ಕೆ ನಿಮ್ಮಮ್ಮ ಮಾಡ್ತವಳೆ ಅಂತ. ಹಂಗೆ ಸುಮ್ಮನೆ ತಮಾಷೆ ಕಾಲು ಎಳಿತಾಯಿದ್ರು. ಹಾಗೆ ಚಿಕ್ಕವನಿಗೆ ಏನೋ ದೀಪ ಎಲ್ಲ ಹಚ್ಚಿದ್ವಲ್ಲ, ದೇವ್ರು ಮಾಮಿ ಮಾಡ್ತೈತೆ ಅಂದ್ಕೊಂಡಮ್ಮ ಮಾಮಿ ಅಂತ ಹೇಳ್ತಾ ಇದ್ದ. ಸೊ ಕೊನೆಗೆ ಪೂಜೆನ ನಮ್ಮ ಮನೆ ದೇವ್ರುಗಳನ್ನ ನೆನೆಸ್ಕೊಂಡು ಅವ್ರಿಗೆ ಆಯಸ್ಸು ಆರೋಗ್ಯ ಕೊಟ್ಟು, ನಾನು ನನ್ನ ಗಂಡ ಯಾವಾಗಲೂ ಹೀಗೆ ನಗ್ನಗ್ತಾ ಖುಷಿಯಾಗಿ ಜಗಳ ಆಡ್ಕೊಂಡು ಪ್ರೀತಿಯಿಂದ ಇರೋಣ ಅಂತ
ಹೇಳಿ ಕೊನೆಯಲ್ಲಿ ಅವ್ರ ಆಶೀರ್ವಾದ ತಗೊಂಡು ಸ್ವೀಟ್ನ ತಿನ್ನಿಸ್ದೆ. ಸೊ ಕಾಯಿ ಮಿಠಾಯಿ ಇತ್ತು, ಮನೇಲೇನು ಸ್ವೀಟ್ ಮಾಡಿರಲಿಲ್ಲ, ಆಗ ಕಾಯಿ ಮಿಠಾಯಿ ಇತ್ತು, ಅದನ್ನೇ ಕೂಡ ತಿಂದ್ವಿ ಅಷ್ಟೇ. ಹಾಗೆ ಆದಮೇಲೆ ಅವ್ರ ಆಶೀರ್ವಾದ ತಗೊಂಡು ದಕ್ಷಿಣೆ ಕೇಳಿದೆ. ಸೊ ಕೊಟ್ಟಿದ್ದರು, ದುಡ್ಡನ್ನ ಮೊದಲೇ ಕೊಟ್ಟಿದ್ರಲ್ಲ, ಹಾಗಾಗಿ ನಾನೇನು ಫೋರ್ಸ್ ಮಾಡಿಲ್ಲ. ಸೊ ದುಡ್ಡಿದ್ದಾಗ ಕೊಡ್ತಾರಲ್ಲ, ಇನ್ಯಾರು ಕೊಡ್ತಾರೆ, ನಾನೊಬ್ಬಳೇ ಅಲ್ವ ಹೆಂಡ್ತಿ, ನನಗೆ ಕೊಡ್ತಾರೆ. ಹಾಗಾಗಿ ನಾನು ಅಷ್ಟಾಗಿ ಕೇಳಲ್ಲ, ಬಿಟ್ಬಿಡ್ತೀನಿ. ಸೊ ಅವ್ರು ಕಾಲು ತೊಳೆದಿದ್ದ ನೀರನ್ನ ನಾವು ತಲೆ ಮೇಲೆ 3 ಸಲ ನಮ್ಮ ತಲೆ ಮೇಲೆ ಹಾಕ್ಕೊಂಡು ಆ ನೀರನ್ನು ಹೊರಗಡೆ ಚೆಲ್ತೀನಿ ಅಷ್ಟೇ. ಸೊ ಸಿಂಪಲಾಗಿ ನಮ್ಮ ಭೀಮ್ನ ಅಮಾವಾಸ್ಯೆ ಈ ಥರ ಆಯಿತು. ಸೊ ನೀವುಗಳು ಎಲ್ಲ ಯಾವ ಥರ ಪೂಜೆ ಮಾಡಿದ್ರಿ ಅನ್ನೋದನ್ನು ಕಮೆಂಟ್ ಮಾಡಿ. ಹಾಗೆ ನಾನೇನಾದರೂ ತಪ್ಪಾಗಿ ಮಾಡಿದರೆ ಸೊ ಅದನ್ನು ಕೂಡ ಹೇಳಿ, ನೆಕ್ಸ್ಟ್ ಟೈಮ್ ನಾನು ಸರಿ ಮಾಡ್ಕೊತೀನಿ. ಹಾಗೆ ನಾನೊಂದು ಹೋಟ್ಲನಲ್ಲಿ ಹೈದ್ರಾಬಾದಿ ಎಗ್ ಕರಿನ ತಿಂದಿದ್ದೆ. ಸೊ ಹಾಗಾಗಿ ತುಂಬ ಸಿಂಪಲ್ ರೆಸಿಪಿ ಇದು. ಹಾಗಾಗಿ ಇಲ್ಲಿ ನಾನಿಲ್ಲಿ 2 ಈರುಳ್ಳಿ, 1 ಟೊಮೊಟೊ, ಹಾಗೆ ಸ್ವಲ್ಪ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಹಾಕೋದು ಸ್ಕಿಪ್ ಆಗಿದೆ. ಸೊ ಶುಂಠಿ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ ಇದಿಷ್ಟನ್ನು ಕೂಡ ಪೇಸ್ಟ್ ಮಾಡಿಕೊಂಡು 1 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಹಾಗೆ ಮೊಟ್ಟೆನೂ ಕೂಡ ಅಲ್ಲಿ ಬೇಯಕ್ಕಿಟ್ಟಿದ್ದೆ. ಮೊಟ್ಟೆ ಬೇಯಿಸ್ಕೊಂಡು ಮಾಡಬೇಕು ಇದು ಹೈದ್ರಾಬಾದಿ ಎಗ್ ಕರಿಗೆ. ಹಾಗೆ ಇಲ್ಲಿ ನಾನು ಪಾತ್ರೆಗಳೆಲ್ಲ ಮಧ್ಯಾಹ್ನ ವಾಶ್ ಮಾಡಿತ್ತಲ್ಲ, ಅದನ್ನೆಲ್ಲ ಸ್ವಲ್ಪ ಎತ್ತಿಟ್ಬಿಟ್ಟು ಮಾಡೋಣ ಅಷ್ಟರೊಳಗೆ ಮೊಟ್ಟೆ ಬೇಯುತ್ತೆ ಅಂತ ಹೇಳಿ ಅವನ್ನು ಕೂಡ ಎತ್ತಿಟ್ಕೊಂಡು ಕೆಲಸನ ಮುಗಿಸ್ಕೊತಾ ಇದೆ. ಹಾಗೆ ನಾನಿಲ್ಲಿ ಫಸ್ಟು ಮೊಟ್ಟೆನ ನಾನು ಸಿಪ್ಪೆ ತೆಗೆದು ಕಟ್ ಮಾಡಿ 2 ಪೀಸ್ ಥರ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಉಂಡೆ ಮೊಟ್ಟೆನೂ ಹಾಕ್ಬೋದು, ಆದರೆ ನಾನು 2 ಪೀಸ್ ಥರ ಮಾಡಿ ಹಾಕಿದ್ದೀನಿ ಅಷ್ಟೇ. ಹಾಗೆ ಇದಕ್ಕೆ ನಾನಿಲ್ಲಿ 1 ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಯೂಸ್ ಮಾಡಿದ್ದೀನಿ ನಾನಿಲ್ಲಿ. ಅದಕ್ಕೆ ಚಿಲ್ಲಿ ಪೌಡರ್, ಅರಿಶಿನ ಪೌಡರ್, ಸ್ವಲ್ಪ ಗರಂ ಮಸಾಲ, ಹಾಗೆ ಸ್ವಲ್ಪ ಸಾಲ್ಟು ಇದಿಷ್ಟನ್ನು ಕೂಡ ಎಣ್ಣೆನಲ್ಲಿ ಹಾಕಿ ಒಂದು ಅರ್ಧ ನಿಮಿಷ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು, ಆಮೇಲೆ ಸಣ್ಣ ಉರಿ ಮಾಡಿಕೊಂಡು ಈ ಥರ ಮೊಟ್ಟೆ ಎಲ್ಲನೂ ಕೂಡ ಫಸ್ಟು ಈ ಥರ ಉಲ್ಟಾ ಮಾಡಿಕೊಂಡು ಅದನ್ನು ಫ್ರೈ ಮಾಡ್ಕೊಬೇಕು. ಆಗ ಸ್ವಲ್ಪ ಭಂಡಾರ ಬೀಳಲ್ಲ, ಸ್ವಲ್ಪ ಅದು ಎಣ್ಣೆ ಹಾಕಿ ಎಲ್ಲ ಫ್ರೈ ಮಾಡಿರ್ತೀವಲ್ಲ, ಕೋಟಿಂಗ್ ಥರ ಆಗಿ ಅದು ಕಚ್ಕೊಂಡಿರುತ್ತೆ ಸ್ವಲ್ಪ. ಹಾಗಾಗಿ ಈ ಥರ 2 ಕಡೆಯೂ ಸ್ವಲ್ಪ ಫ್ರೈ ಮಾಡ್ಕೊಂಡಾದಮೇಲೆ ಅದನ್ನು ಸಪ್ರೇಟು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡು, ಮತ್ತು ಅದೇ ಪ್ಯಾನ್ಗೆ ನಾನು ಕಸ್ತೂರಿ ಮೇಥಿ ಹಾಗೂ ಸೋಂಪು ಇವೆರಡೂ ಕೂಡ ಸ್ವಲ್ಪ ಕ್ವಾಂಟಿಟಿನಲ್ಲೇ ಹಾಕ್ತಿದ್ದೇನೆ. ಅಂದರೆ ಆ ಸೋಂಪು ಬಾಯಿಗೆ ಸಿಕ್ಕಿದ್ರೆ ನಮ್ಮ ಮನೆಯಲ್ಲಿ ಸ್ವಲ್ಪ ತಿನ್ನೋಕ್ಕೆ ಇಷ್ಟಪಡಲ್ಲ, ಹಾಗಾಗಿ ಸ್ವಲ್ಪನೇ ಹಾಕಿದ್ದೀನಿ. ಹಾಗೆ ಇನ್ನೊಂದು ಏನಂದರೆ ಕಸ್ತೂರಿ ಮೇಥಿನ ಲಾಸ್ಟಲ್ಲಿ ಹಾಕಿದರೆ ಇನ್ನೂ ಚೆನ್ನಾಗಿರೋದು ಅಂತ ನನಗೂ ಅನ್ನಿಸ್ತು. ಹಾಗೆ ನೆಕ್ಸ್ಟು ಈರುಳ್ಳಿ, ಕರಿಬೇವಿನ ಸೊಪ್ಪನ್ನು ಹಾಕಿ ಅದು ಫ್ರೈ ಆದಮೇಲೆ ಅದೇ ಎಣ್ಣೆಗೆ ಸ್ವಲ್ಪ ಚಿಲ್ಲಿ ಪೌಡರ್, ಎಗ್ ಮಸಾಲ, ಎಗ್ ಕರಿದು ಮಸಾಲ, ಹಾಗೆ ಧನಿಯಾ ಪೌಡರ್, ಗರಂ ಮಸಾಲ ಇದಿಷ್ಟನ್ನು ಹಾಕಿ ಎಣ್ಣೆಯಲ್ಲಿ 1-2 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ, ಆ ರುಬ್ಬಿಟ್ಕೊಂಡಂಥ ಮಸಾಲೆನ ಹಾಕ್ಬಿಟ್ಟು ಅದಕ್ಕೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು, ನಾವು ಇಲ್ಲಿ ನಮಗೆ ತಿಕ್ಕ ಗ್ರೇವಿ ಬೇಕಿರೋದ್ರಿಂದ ನಾನು ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಅದನ್ನು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು, ಅದಕ್ಕೆ ಎಷ್ಟು ಬೇಕು ಟೇಸ್ಟು ಅಷ್ಟಕ್ಕೆ ಸಾಲ್ಟ್ ಹಾಕ್ಬಿಟ್ಟು ಅದನ್ನು ಬೇಯೋಕ್ಕೆ ಅಂತೇಳಿ ಬಿಟ್ಟಿದ್ದೀನಿ. ಅದು ಬೇಯೋಷ್ಟರೊಳಗಡೆ ಚಪಾತಿ ಹಿಟ್ಟು ಕಲಸೋಣ ಅಂತೇಳಿ ಫ್ರಿಜ್ಜಲ್ಲಿ ಇದೆಯಾ ಅಂತ ನೋಡ್ಕೊತಾ ಇದ್ದೆ. ಈಗೆಲ್ಲ ವರಮಹಾಲಕ್ಷ್ಮಿ ಹಬ್ಬ ಬರ್ತಿದೆ, ಇನ್ನೇನು ನೆಕ್ಸ್ಟು ಎಲ್ಲ ನಾಳೆ ನಾಳಿದ್ರಲ್ಲಿ ಕ್ಲೀನಿಂಗ್ ಮಾಡಬೇಕು ಅಂತೇಳಿ ಏನೂ ಕ್ಲೀನ್ ಮಾಡಿಲ್ಲ. ಅಡುಗೆ ಮನೆಯಲ್ಲೂ ಅಷ್ಟೇ, ಅದು ಈ ಸಲಂತೂ ಸ್ವಲ್ಪ ಗಲೀಜಾಗ್ಬಿಟ್ಟೈತೆ ಎಲ್ಲ, ಫುಲ್ಲು ಡೀಪ್ ಕ್ಲೀನ್ ಎಲ್ಲ. ಇನ್ನು ಹಬ್ಬ ಬಂತು, ಹಬ್ಬಕ್ಕೆ ಮಾಡೋಣ ಅಂತೇಳಿ ಸ್ವಲ್ಪ ಸೋಂಬೇರಿ ಆಗಿಬಿಟ್ಟೆ ಯಾಕೋ ಈ ಸಲ. ಹಾಗೆ ನಾನು ಚಪಾತಿ ಹಿಟ್ಟನ್ನು ಎಲ್ಲ ಕಲಸೋಷ್ಟರೊಳಗಡೆ ಈ ಗ್ರೇವಿ ನೋಡ್ಬೋದು ಸುತ್ತ ಎಷ್ಟು ಚೆನ್ನಾಗಿ ಎಣ್ಣೆ ಕೋಟಿಂಗ್ ಬಿಟ್ಟಿದೆ ಅಂತ. ಆಮೇಲೆ ಕೊನೆಯಲ್ಲಿ ಮೊಟ್ಟೆನ ಹಾಕಿ ಅದಕ್ಕೆ ಗಾರ್ನಿಷಿಂಗೋಸ್ಕರ ಕೊತ್ತಂಬರಿ ಸೊಪ್ಪನ್ನ ಹಾಕಿ 1 ನಿಮಿಷ ಕುದಿಸ್ಕೊಂಡ್ರೆ ನಮ್ಮ ಎಗ್ ಕರಿ ರೆಡಿ ಆಯಿತು. ಸೊ ನಾನು ಚಪಾತಿಗೆ ಎಗ್ ಕರಿನ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಐ ಥಿಂಕ್ ಎಲ್ರಿಗೂ ಇಷ್ಟ ಆಗಿರುತ್ತೆ, ನೀವು ಕೂಡ ಟ್ರೈ ಮಾಡಿ. ಹಾಗೆ ನನ್ನ ಇವತ್ತಿನ ಈ ಒಂದು ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ, ಹಾಗೆ ಮುಂದಿನ ವ್ಲಾಗ್ ಒಂದು ಶಾಪಿಂಗ್ ವ್ಲಾಗ್ ಆಗಿರುತ್ತೆ ಅಂತ ಹೇಳ್ತಾ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ.